ಹಾಯ್, ಎಲ್ಲರಿಗೂ ಕಥಾಕರಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಸರ್ವಮಂಗಳ ಮಾಂಗಲ್ಯ ಕಥೆಯ 19ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಅಧ್ಯಾಯ 19. ಧಾರಿಣಿ ಹಾಗೂ ಪ್ರಣವ್ನ ಮದುವೆಯ ವಿಷಯವನ್ನು ಮನೆಯಲ್ಲಿ ಪ್ರಸ್ತಾಪಿಸಿದ್ದರು ಶ್ಯಾಮ್ರವರು. ಅವರ ಈ ನಿರ್ಧಾರ ಕೇಳಿ ಮನೆಯವರೆಲ್ಲರಿಗೂ ಅತೀವ ಸಂತೋಷವಾಗಿತ್ತು. ಕಡೆಗೂ ಮಗನಿಗೆ ಕಂಕಣ ಭಾಗ್ಯ ಒದಗಿ ಬಂದದ್ದನ್ನು ಕಂಡು ಇನ್ನಿಲ್ಲದ ಖುಷಿಯಾಗಿತ್ತು ಮೇಘಾರವರಿಗೆ. ಜೊತೆಯಲ್ಲಿ ಧಾರಿಣಿಯಂತಹ ಒಂದು ಸುಸಂಸ್ಕೃತ ಹೆಣ್ಣು ತನ್ನ ಮನೆಗೆ ಸೊಸೆಯಾಗಿ ಬರುತ್ತಿದ್ದಾಳೆ ಎಂಬ ವಿಷಯವನ್ನರಿತು ಅವರ ಮನ ಹಿರಿ ಹಿಗ್ಗಿದವು. ಆದರೆ ಅವರೆಲ್ಲರ ಖುಷಿಗೆ ಪಾಲುದಾರನಾಗಬೇಕಾದವನು ಮಾತ್ರ ಅದನ್ನು ಒಪ್ಪಿಕೊಳ್ಳಲು ಸಿದ್ಧನಿಲ್ಲ. ಐ ಆಮ್ ಸಾರಿ ಡ್ಯಾಡ್, ನಾನು ಅವಳನ್ನು ಮದುವೆ ಆಗೋದಕ್ಕೆ ತಯಾರಿಲ್ಲ. ನೀವು ಏನು ಮಾಡಿದರೂ ಸರಿ, ನಾನು ಮಾತ್ರ ನನ್ನ ನಿರ್ಧಾರನ ಬದಲಾಯಿಸಲ್ಲ ಎಂದನು ಪ್ರಣವ್. ಅವನ ಮಾತು ಕೇಳಿ ಕುಪಿತರಾದರು ಶ್ಯಾಮ್. ತನ್ನ ಯೌವನದ ಸಮಯದಲ್ಲಿ ಸದಾ ಶಾಂತತೆಯ ರೂಪವಾಗಿದ್ದವರು ಇಂದು ಮಾತಿಗೂ ಕೂಗಾಡಲು ಆರಂಭಿಸಿದ್ದಾರೆ ಎಂದರೆ ಅವರ ಈ ಬದಲಾವಣೆಗೆ ಕಾರಣ ಅವನೇ, ಅವನ ಆ ನಡವಳಿಕೆಯೇ. ನೋಡು, ಸುಮ್ಮನೆ ಆ ಹುಡುಗಿನ ಮದುವೆ ಆಗೋಕೆ ಒಪ್ಪು. ಅವಳನ್ನು ಬಿಟ್ಟರೆ ಇನ್ಯಾರೂ ನಿನ್ನನ್ನು ಕಟ್ಕೊಳ್ಳೋಕೆ ಮುಂದೆ ಬರಲ್ಲ ಅನ್ನೋದು ನೆನಪಿರಲಿ. ಆ ಹುಡುಗಿನೇ ಏನೂ ತಕರಾರು ಇಲ್ಲದೆ ನಿನ್ನನ್ನು ಮದುವೆ ಆಗೋದಕ್ಕೆ ಒಪ್ಪಿಕೊಂಡಿದ್ದಾಳೆ. ಅಂಥದ್ರಲ್ಲಿ ನಿಂದೇನು ತಕರಾರು? ನಾನು ಈಗಾಗಲೇ ಅವಳಿಗೆ ಮಾತು ಕೊಟ್ಟಿದ್ದೀನಿ. ನನ್ನ ಮಾತನ್ನು ನಾನು ಮುರಿಯಲ್ಲ ಎಂದರು ಹಿಂದೆ ಕೈಕಟ್ಟಿ. ಯಾರನ್ನು ಕೇಳಿ ಮಾತು ಕೊಟ್ಟಿದ್ದ? ಇಲ್ಲಿ ಮದುವೆ ಆಗ್ತಿರೋನು ನಾನು. ನನ್ನಲ್ಲಿ ಏನಾದರೂ ಬಂದು ಒಂದು ಮಾತು ಕೇಳಿದ್ರ? ಅದು ಹೇಗೆ ನನ್ನ ಹತ್ರ ಈ ಮದುವೆ ನಿನಗೆ ಇಷ್ಟ ಇದೆಯಾ ಇಲ್ವಾ ಅಂತಾನೆ ಕೇಳಿದೆ ಮಾತು ಕೊಟ್ಟು ಬಿಟ್ರಿ? ನೋಡಿ ಡ್ಯಾಡ್, ಇದು ನಿಮ್ಮ ಫಾಲ್ಟ್, ನನ್ನದಲ್ಲ. ಅವರ ಹತ್ರ ಹೇಳಬೇಡಿ ಈ ಮದುವೆ ನಡೆಯಲ್ಲ ಅಂತ ಎಂದು ತಂದೆಯ ಮಾತಿಗೆ ಜವಾಬು ಕೊಟ್ಟನು ಪ್ರಣವ್. ಅಂದರೆ ನೀನು ಆ ಹುಡುಗಿನ ಮದುವೆ ಆಗಲ್ವಾ ಕೇಳಿದರು ಚೂಪು ನೋಟ ಅವನತ್ತ ಬೀರಿ. ಇಲ್ಲ ಎಂದನು ಎತ್ತಲು ನೋಡುತ್ತಾ. ಇದೇ ನಿನ್ನ ಕೊನೆ ಮಾತಾ ಎಂದು ಕೇಳಿದವರಿಗೆ ಮೊದಲನೇ ಮಾತು, ಮಧ್ಯದ ಮಾತು, ಕೊನೆ ಮಾತು ಎಲ್ಲನೂ ಇದೆ. ನಾನು ಅವಳನ್ನು ಮದುವೆ ಆಗಲ್ಲ ಎಂದನು. ಮಗನ ವಿರುದ್ಧವಾದ ಉತ್ತರಗಳನ್ನು ಕಂಡು ಶ್ಯಾಮ್ರವರ ನರನಾಡಿಗಳು ಬಿಗಿದುಕೊಂಡವು. ಅವನ ಕೊರಳು ಪಟ್ಟಿಗೆ ಕೈ ಹಾಕಿದವರು, ಮರ್ಯಾದೆಯಿಂದ ಅವಳನ್ನು ಮದುವೆ ಆಗೋದಕ್ಕೆ ಒಪ್ಪು, ಇಲ್ಲ ಅಂದರೆ ಪರಿಣಾಮ ನೆಟ್ಟಗಿರಲ್ಲ ಪ್ರಣವ್. ಇಷ್ಟು ದಿನ ನೀನು ಆಡಿದ ಆಟನ ನೋಡಿ ನನಗೂ ಸಾಕಾಗಿ ಹೋಗಿದೆ ಎಂದರು. ತಂದೆಯ ಈ ಅಚಾನಕ್ ನಡೆಗೆ ಅವನು ಸ್ವಲ್ಪವೂ ವಿಚಲಿತನಾಗಲಿಲ್ಲ. ಬದಲಿಗೆ ಅವರ ಕಣ್ಣಲ್ಲಿ ಕಣ್ಣಿಟ್ಟವನು, ಒಪ್ಕೊಳ್ತಿಲ್ಲ ಅಂದರೆ ಏನು ಮಾಡ್ತೀರಾ ಡ್ಯಾಡ್? ಬಲವಂತವಾಗಿ ನನ್ನ ಕೈಲಿ ತಾಳಿ ಕಟ್ಟಿಸ್ತೀರಾ ಅಷ್ಟೇ ತಾನೇ? ಆದರೆ ಒಂದು ಮಾತು ನೆನಪಿರಲಿ, ನೀವು ಅವಳ ಕೊರಳಿಗೆ ನನ್ನ ಕೈಯಿಂದ ಬಲವಂತವಾಗಿ ತಾಳಿ ಕಟ್ಟಿಸಬಹುದೇ ವಿನಃ ಬಲವಂತವಾಗಿ ಸಂಸಾರ ಮಾಡಿಸೋದಕ್ಕಂತೂ ಸಾಧ್ಯ ಇಲ್ಲ ಎಂದನು. ಅವನ ಮಾತು ಕೇಳಿ ಇನ್ನಷ್ಟು ಖುದ್ದು ಹೋದರು ಶ್ಯಾಮ್. ಪ್ರಣವ್ ಎಂದು ಅಬ್ಬರಿಸುತ್ತಾ ಅವನ ಮೇಲೆ ಕೈ ಮಾಡಲು ಹೋದರು. ತಕ್ಷಣ ಅವರನ್ನು ತಡೆದರು ರಾಮ್. ಶ್ಯಾಮ್, ಏನೋ ಮಾಡ್ತಾ ಇದ್ದೀಯ ನೀನು? ವಯಸ್ಸಿಗೆ ಬಂದ ಹುಡುಗ ಅವನು, ನೀನು ಅವನ ಮೇಲೆ ಕೈ ಮಾಡೋಕ್ಕೆ ಹೋಗ್ತಾ ಇದೆಯಲ್ಲೋ, ಬುದ್ಧಿ ಏನಾದರೂ ಇದೆಯಾ ನಿಂಗೆ ಕೇಳಿದರು. ಇನ್ನೇನು ಮಾಡ್ಲನ್ನ ನಾನು? ಇವನನ್ನು ಇನ್ನು ಹೇಗೆ ಸರಿದಾರಿಗೆ ತರಲಿ? ಇವನು ಹುಟ್ಟಿದಾಗ ಇವನ ಬಗ್ಗೆ ಅದೆಷ್ಟೊಂದು ಕನಸನ್ನು ಕಟ್ಕೊಂಡಿದ್ದೆ. ಆದರೆ ಇವನು ಅದ್ಯಾವುದನ್ನು ನನಸು ಮಾಡಲಿಲ್ಲ. ಹುಟ್ಟಿಸಿದ ತಪ್ಪಿಗೆ ಇವನಿಗೆ ಒಂದೊಳ್ಳೆ ಬದುಕನ್ನು ಕಟ್ಕೊಡೋಣ ಅಂತ ಹೋದರೆ ಇವನು ಹೀಗಾಡ್ತಾನೆ. ಇವನಿಂದಾಗಿ ನಾನು ಸಮಾಜದ ಬಾಯಿಂದ ಏನೇನೆಲ್ಲ ಕೇಳಬೇಕು ಎಂದು ಮರುಗಿದರು ಶ್ಯಾಮ್. ತಮ್ಮನ ಮಾತುಗಳನ್ನು ಕೇಳಿ ಸಂಕಟವಾಯಿತು ರಾಮ್ರವರಿಗೆ. ಆದರೆ ಗಂಡನ ದುಃಖವನ್ನು ನೋಡುತ್ತಾ ಸುಮ್ಮನೆ ಉಳಿಯಲಾರರು ಮೇಘ. ಕೇಳಿದ್ಯಾ ನಿನ್ನ ತಂದೆ ಮಾತನ್ನು? ಈಗಲೂ ನಿನಗೆ ನಿನ್ನ ಹಠಾನೇ ಮುಖ್ಯ ಅಲ್ವಾ ಕೇಳಿದರು ಕೋಪದಿಂದ. ಅಮ್ಮ, ಇದು ನನ್ನ ಹಠ ಅಲ್ಲ. ಮದುವೆ ಅನ್ನೋದು ನನ್ನ ಜೀವನದ ವೈಯಕ್ತಿಕ ಪ್ರಶ್ನೆ. ಹಾಗಿದ್ದಾಗ ನಿರ್ಧಾರ ತೆಗೊಳ್ಳೋ ಅಭಿಪ್ರಾಯ ಹೇಳ್ಕೊಳ್ಳುವ ಸ್ವಾತಂತ್ರ್ಯ ನನಗಿಲ್ವಾ ಈ ಮನೆಯಲ್ಲಿ ಕೇಳಿದನು ತಾಯಿಯ ಬಳಿ. ನಿನ್ನ ಸ್ವಾತಂತ್ರ್ಯಕ್ಕೆಷ್ಟು ಬೆಂಕಿ ಬಿತ್ತು. ಈಗ ನಿನಗೆ ಕೊಟ್ಟಿರೋ ಸ್ವಾತಂತ್ರ್ಯನೇ ಜಾಸ್ತಿ ಆಗಿದೆ. ಅದಕ್ಕೆ ನೀನು ಇಷ್ಟೊಂದು ಹೆಚ್ಚಿಕೊಂಡಿರೋದು. ತಂದೆ ತಾಯಿ ಸುಖಕ್ಕಿಂತ ನಿನಗೆ ನಿನ್ನ ಸುಖನೇ ಮುಖ್ಯ ಆಯ್ತಲ್ಲೋ. ಸ್ವಾರ್ಥ ಆಗಿಬಿಟ್ಟಿಯಲ್ಲೋ. ಅದು ಹೇಗಾದರೂ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ಯೋ ಎಂದು ಸೆರೆಗನ್ನು ಬಾಯಿಗೆ ಒತ್ತಿ ಹಿಡಿಯುತ್ತಾ ದುಃಖವನ್ನು ತಡೆದುಕೊಂಡು ಹೇಳಿದರು ಮೇಘ. ತಂಗೆ ಸಮಾಧಾನಕ್ಕೆ ಬಂದು ನಿಂತರು ನೀಲ.
ಅಮ್ಮನ ಕಣ್ಣಲ್ಲಿ ಒಂದಿನಿತೂ ಕಣ್ಣೀರನ್ನು ಸಹಿಸಲಾರವನು. ಅಮ್ಮ ಪ್ಲೀಸ್ ಹಾಗೆಲ್ಲ ಹೇಳಬೇಡ ಎಂದವರನ್ನು ಮುಟ್ಟಲು ಬಂದವನನ್ನು ದೂರ ತಳ್ಳಿದವರು, ಮುಟ್ಬೇಡ ನೀನು ನನ್ನನ್ನು, ಇನ್ಯಾವತ್ತೂ ನನ್ನನ್ನು ಅಮ್ಮ ಅಂತಲೂ ಕರಿಬೇಡ, ನಿನ್ನ ಅಮ್ಮ ಯಾವತ್ತೂ ಸತ್ತು ಹೋದ್ಲು. ತಂದೆ ತಾಯಿ ಆಸೆನ ಪೂರೈಸೋದಕ್ಕೆ ಆಗದೆ ಇರೋ ಮಕ್ಕಳು ಇದ್ರೂ ಒಂದೇ ಸತ್ರು ಒಂದೇ ಎಂದರು. ಆದರೆ ಆ ಕೊನೆಯ ಮಾತುಗಳನ್ನು ಆಡುವಾಗ ಅದೆಷ್ಟು ಸಂಕಟಪಟ್ಟರು. ಅಮ್ಮ ಎಂದು ಉದ್ಗಾರ ತೆಗೆದವನು ತುಸು ಹೊತ್ತಿನ ನಂತರ, ನಾನು ಈ ಮದುವೆಗೆ ಒಪ್ಕೊಂಡ್ರೆ ನೀವು ಖುಷಿಯಾಗಿರ್ತೀರಾ ಕೇಳಿದನು ಗಂಭೀರವಾಗಿ. ತಕ್ಷಣ ಶ್ಯಾಮ್ ಮೇಘ ಇಬ್ಬರ ಕಣ್ಣುಗಳಲ್ಲೂ ಮಿಂಚು ಹೊಳೆದ ಅನುಭವವಾಗಿತ್ತು. ತಕ್ಷಣ ಅವನತ್ತ ತಿರುಗಿದವರು, ಇದೇನು ಹೀಗೆ ಹೇಳ್ತಾ ಇದ್ದೀಯಾ, ನೀನು ಈ ಮದುವೆಗೆ ಒಪ್ಪಿಕೊಳ್ಳಿ ಅಂತ ತಾನೆ ನಮ್ಮ ಆಸೆ ಕೂಡ ಎಂದರು. ಹಾಗಾದರೆ ನನಗೆ ಈ ಮದುವೆ ಒಪ್ಪಿಗೆ ಇದೆ. ನನಗೆ ನನ್ನ ಸುಖ ಸಂತೋಷ ಎಷ್ಟು ಮುಖ್ಯನೋ ನನ್ನ ತಂದೆ ತಾಯಿ ಸುಖ ಸಂತೋಷನೂ ನನಗೆ ಅಷ್ಟೇ ಮುಖ್ಯ ಎಂದವನು ನೇರವಾಗಿ ತನ್ನ ಕೋಣೆಯತ್ತ ಮುಖ ಮಾಡಿದರೆ ಅವನ ಮಾತು ಕೇಳಿ ಮನೆಯವರೆಲ್ಲರಿಗೂ ಬಹಳ ಸಂತೋಷವಾಗಿತ್ತು. ಎಲ್ಲರಿಗಿಂತ ಅಲ್ಲಿ ಹೆಚ್ಚು ಸಂತೋಷಪಟ್ಟುಕೊಂಡವರು ಶ್ಯಾಮ್. ಇವರ ವಯಸ್ಸಿನ ತುಡಿತನ ದೇಹ ತೃಷಿನ ತೀರಿಸಿಕೊಳ್ಳುವ ಸಲುವಾಗಿ ಈ ಮದುವೆ ಅನ್ನೋ ನಾಟಕ. ಎಂಥ ಜನರು ಇವರುಗಳು. ಒಂದು ವೇಶ್ಯೆ ಜೊತೆ ಒಂದು ರಾತ್ರಿ ಕಳೆದರೆ ಅದು ಅಪಕಾರಿಯಂತೆ, ಅದೇ ಒಂದು ರಾತ್ರಿನ ಮದುವೆ ಆದಮೇಲೆ ಕಳೆದರೆ ಅದು ಶುಭಕಾರಿಯಂತೆ. ಎಂಥ ಆಲೋಚನೆಗಳು. ಈ ಆಲೋಚನೆಗೆ ಮದುವೆ ಶಾಸ್ತ್ರ, ತಾಳಿ, ಕಾಲುಂಗುರ ಅನ್ನೋ ಚೌಕಟ್ಟುಗಳು ಎಂದು ತನ್ನಲ್ಲೇ ಗೊಣಗಿಕೊಂಡವನ ಭಾವನೆಗಳಲ್ಲಿ ಯೋಚನೆಗಳಲ್ಲಿ ಯಾವ ಬದಲಾವಣೆಯೂ ಆಗಲಿಲ್ಲ. ನೀನು ನಿಜವಾಗ್ಲೂ ಅದೃಷ್ಟ ಮಾಡಿದೀಯ ಧಾರಿಣಿ, ಪ್ರಣವ್ನ ಕೈ ಹಿಡಿಯೋಕೆ. ನೀನು ಮದುವೆ ಆಗಿ ಆ ಮನೆಗೆ ಹೋದ್ಮೇಲೆ ತುಂಬ ಸುಖವಾಗಿರ್ತೀಯಮ್ಮ ಎಂದರು ಮಗಳ ತಲೆನೇವರಿಸುತ್ತಾ ಸುಧಾಕರ್. ಸುಖ? ಬಹುಶಃ ಆ ಪದಕ್ಕೆ ನನ್ನ ಮುಂದಿನ ಜೀವನದಲ್ಲಿ ಯಾವ ಜಾಗನೂ ಇರಲ್ಲ ಅನಿಸುತ್ತೆ ಅಪ್ಪ ಎಂದಳು ನಿರ್ಲಿಪ್ತವಾಗಿ. ಯಾಕೆ ಮಗಳೇ ಹಾಗಂತೀಯ, ನಿಂಗೆ ಈ ಮದುವೆ ಇಷ್ಟ ಇಲ್ವಾ ಅವಳ ಮಾತು ಕೇಳಿ ಅವಕ್ಕಾಗಿ ಕೇಳಿದರು. ಹಾಗೇನಿಲ್ಲಪ್ಪ, ನನಗೆ ಈ ಮದುವೆ ಒಪ್ತೇನೆ, ನೀವು ಇಲ್ಲೇ ಕೂತಿರಿ, ಟ್ಯಾಬ್ಲೆಟ್ ತಗೊಂಡು ಬರ್ತೀನಿ ಎಂದವಳು ಅಲ್ಲಿಂದ ಎದ್ದು ಒಳ ಹೋದರೆ ಪೆಚ್ಚಾದ ಸುಧಾಕರ್ ಅವರು, ದಯವಿಟ್ಟು ನಿನ್ನ ತಂದೆನ ಕ್ಷಮಿಸಿಬಿಡಮ್ಮ. ಈ ಪ್ರಪಂಚದಲ್ಲಿ ಗೊತ್ತಿದ್ದು ಸ್ವಂತ ಮಗಳನ್ನೇ ಬಾವಿಗೆ ತಳ್ತಾ ಇರೋ ಅಪ್ಪ ನಾನು ಒಬ್ಬನೇ ಅನ್ನಿಸ್ತಿದೆ. ಆದರೆ ಏನು ಮಾಡಲಿ, ಸಂದರ್ಭ ನನ್ನನ್ನು ಕಟ್ಟಿ ಹಾಕಿದೆ ಎಂದು ಸಿರಿ ಕಂಬನಿ ಮಿಡಿದರು. ಒಂದೇ ಸಮನೆ ಫೋನ್ ರಿಂಗ್ ಆದಾಗ ತಲೆ ಚಚ್ಚಿಕೊಂಡಳು ಗಮ್ಯ. ಅದಾಗಲೇ ಅವಳ ಮನಸ್ಸು ಕೆಟ್ಟಿದೆ. ಅಷ್ಟರಲ್ಲಿ ಅವಳ ಫೋನಿಗೆ ಒಂದು ಫೋಟೋ ರವಾನೆಯಾಗಿತ್ತು. ತಕ್ಷಣ ಫೋನ್ ಕೈಗೆತ್ತಿಕೊಂಡು ನೋಡಿದವಳು ಅವಕ್ಕಾದಳು. ಆ ಫೋಟೋದಲ್ಲಿ ಇದ್ದದ್ದು ಬೇರ್ಯಾರೂ ಅಲ್ಲ, ಆಕೆ ಮತ್ತು ಅವಳ ಇಂದಿನ ಪರಿಸ್ಥಿತಿಗೆ ಕಾರಣ ಆದವನು. ಕೋಪದಿಂದ ಮುಷ್ಟಿ ಬಿಗಿ ಹಿಡಿದವಳೇ ಅವನಿಗೆ ಕರೆ ಮಾಡಿದಳು. ಹಲೋ ಡಾರ್ಲಿಂಗ್, ನನಗೆ ಗೊತ್ತಿತ್ತು ಚಿನ್ನ, ನೀನು ನನಗೆ ಕಾಲ್ ಮಾಡೇ ಮಾಡ್ತೀಯ ಅಂತ. ಮತ್ತೆ ಹೇಗಿದೆ ನಮ್ಮಿಬ್ಬರ ಫ್ರೀ ವೆಡ್ಡಿಂಗ್ ಶೂಟ್? ಒಂದೇ ₹1 ಖರ್ಚು ಇಲ್ಲದೆ ತೆಗೆದ ಶೂಟ್ ಅದು ಎಂದನು. ಅವನ ಮಾತು ಕೇಳಿ ಖುದ್ದು ಹೋದಳು ಗಮ್ಯ. ಜಸ್ಟ್ ಶಟಪ್ ತನವ್, ನಿನಗೇನಾದರೂ ಬುದ್ಧಿ ಇದೆಯಾ? ನೀನು ಇಷ್ಟೊಂದು ಚೀಪ್ ಯಾವಾಗ ಆದೆ? ನನ್ನ ಜೀವನ ಹಾಳು ಮಾಡಿದ್ದಲ್ಲದೆ ನಾನು ಪ್ರಜ್ಞೆ ತಪ್ಪಿ ಮಲಗಿದ್ದಾಗ ನನ್ನ ಫೋಟೋನ ಕೂಡ ತೆಗೆದಿಟ್ಕೊಂಡಿದ್ದೀಯ. ನಾಚಿಕೆ ಆಗಲ್ಲ ನಿನಗೆ ಒಂದು ಹುಡುಗಿ ಜೀವನದ ಜೊತೆ ಹೀಗೆಲ್ಲ ಆಟ ಆಡೋಕ್ಕೆ? ಮೊದಲು ಆ ಫೋಟೋನ ಡಿಲೀಟ್ ಮಾಡು ಎಂದಳು. ಅದಾಗಲೇ ಅವಳ ದುಃಖ ಉಮ್ಮಳಿಸಿ ಬಂದಿತ್ತು. ಇಲ್ಲ, ನಾನು ಮಾಡಲ್ಲ, ಅದನ್ನು ಫ್ರೇಮ್ ಹಾಕಿ ಹಾಗೆ ಜೋಪಾನವಾಗಿ ನನ್ನ ಜೊತೆ ಇಟ್ಕೋತೀನಿ. ನಾಳೆ ನಮಗೆ ಹುಟ್ಟೋ ಮಗುಗೆ ತೋರಿಸೋಕೆ ಆಗುತ್ತೆ. ಇದೆಲ್ಲ ಸ್ವೀಟ್ ಮೆಮೊರೀಸ್ ಡಾರ್ಲಿಂಗ್, ಹಾಗೆಲ್ಲ ಡಿಲೀಟ್ ಮಾಡೋಕ್ಕೆ ಆಗಲ್ಲ ಎಂದವನು. ಆಮೇಲೆ ನಾನು ಯಾಕೆ ನಿಮಗೆ ಫೋನ್ ಮಾಡಿದೆ ಅಂದರೆ, ನಾಳೆ ಶಾಸ್ತ್ರಿಗಳ ಹತ್ರ ಹೋಗ್ತಾ ಇದ್ದೀನಿ. ಅದೇ ನನಗೆ ಹುಟ್ಟೋ ಮಗುಗೆ ಹೆಸರಿಡಬೇಕಲ್ಲ, ಅದಕ್ಕೆ ಮುಹೂರ್ತ ಫಿಕ್ಸ್ ಮಾಡೋಕ್ಕೆ. ಅಂದಹಾಗೆ ಮಗುಗೆ ಏನಂತ ಹೆಸರಿಡೋಣ? ತಮ್ಯ ಅಂತ ಇಡೋಣವಾ? ತನವ್ ಪ್ಲಸ್ ಗಮ್ಯ = ತಮ್ಯ. ವಾವ್, ಹೇಗಿದ್ದರೂ ಹುಟ್ಟೋ ಮಗು ನಮ್ಮಿಬ್ಬರ ಗುಣನ ಹಂಚಿಕೊಂಡೇ ಹುಡ್ತಾ ಇದೆಯಲ್ಲ, ಜೊತೆಗೆ ನಮ್ಮ ಹೆಸರನ್ನು ಕೂಡ ಹಂಚ್ಕೊಳ್ಳಿ ಅಂತ ಎಂದನು. ಪಿಚ್ಚೆನಿಸಿತು ಅವಳಿಗೆ. ಜಸ್ಟ್ ಶಟಪ್, ಗೋ ಟು ದ ಹೆಲ್ ಎಂದವಳಿಗೆ. ನಾನು ಹೆಲ್ಗೆ ಹೋದರೆ ನೀನೇನು ಹೆವೆನ್ಗೆ ಹೋಗ್ತೀಯ? ನೀನು ಅಲ್ಲಿಗೇನೆ ಬರಬೇಕಮ್ಮ. ಯಾಕೆ ಹೇಳು? ಅಲ್ಲೂ ನಾನು ನಿನಗೊಂದು ಸೀಟ್ನ ರಿಸರ್ವ್ ಮಾಡಿಟ್ಟಿರ್ತೀನಿ ಎಂದನು. ಕೋಪದಿಂದ ಫೋನ್ನ ಹಾಸಿಗೆಯ ಮೇಲೆ ಕುಕ್ಕಿದವಳು ಜೋರಾಗಿ ರೋಧಿಸುತ್ತಾ ಕುಸಿದಳು ಗಮ್ಯ. ಕಾಂಗ್ರೆಸ್ ಕಣೆ, ಮಾಡೈತಿ, ಮದುವೆ ಫಿಕ್ಸ್ ಆಯ್ತಲ್ಲ ಎಂದು ಖುಷಿಯಿಂದ ಕೈಕಲುಕಿದಳು ಭ್ರಮ. ಆದರೆ ಅವಳ ಮುಖದಲ್ಲಿ ಯಾವ ಬದಲಾವಣೆಯೂ ಆಗಲಿಲ್ಲ. ಎಂಥ ಅವಸ್ಥೆಯ ನಿಂದು? ಅಲ್ಲ, ಮದುವೆ ಹುಡುಗಿ ನೀನು,
ಇನ್ನೊಂದು ತಿಂಗಳಲ್ಲೇ ಮದುವೆ ಆಗಿ ಹೋಗ್ತೀಯ. ಈ ಸಮಯದಲ್ಲಿ ಖುಷಿ ಖುಷಿಯಿಂದ ಇರೋದನ್ನು ಬಿಟ್ಟು ಯಾಕೆ ಹೀಗೆ ಚಪ್ಪೆ ಮುಖ ಮಾಡ್ಕೊಂಡಿದ್ದೀಯ? ನಿಂಗೆ ಪ್ರಣವ್ ಸರ್ನ ಮದುವೆ ಆಗಲಿಕ್ಕೆ ಇಷ್ಟ ಇಲ್ವಾ? ಕೇಳಿದಳು ಅವಳ ಮುಖಭಾವನೆ ಕಂಡು. ಛೇ, ಹಾಗೆಲ್ಲ ಏನಿಲ್ಲ ಭ್ರಮ, ನಾನು ಇಷ್ಟಪಟ್ಟೆ ಈ ಮದುವೆಗೆ ಒಪ್ಪಿರೋದು ಎಂದಳು ಸತ್ಯವನ್ನು ಮರೆಮಾಚಲು. ಮತ್ತೆ ಅಷ್ಟು ಚಂದ ಇದ್ದಾರೆ ಪ್ರಣವ್ ಸರ್, ಅವರನ್ನು ಮದುವೆ ಆಗಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಲಿಕ್ಕೆ ನಿಂಗೆ ಅಂತ ಮರಲ? ನಿಂದ ಅವರದ್ದು ಮದುವೆ ಆದರೆ ನಿಮ್ಮಿಬ್ಬರ ಜೋಡಿ ಮಾತ್ರ ನೋಡಲಿಕ್ಕೆ ಭಾರಿ ಚಂದ ಕಾಣಿಸ್ತದೆ ಮಾರೈತಿ. ನೀನು ನೋಡಲಿಕ್ಕೆ ತುಂಬ ಮುದ್ದಾಗಿದ್ದೀಯ, ಕಾಶ್ಮೀರದ ಆ್ಯಪಲ್ನ ಹಾಗೆ. ಇನ್ನು ಪ್ರಣವ್ ಸರ್ ಹ್ಯಾಂಡ್ಸಮ್ ಆಗಿ ಒಳ್ಳೆ ಹೀರೋ ಥರ ಇದ್ದಾರೆ. ಒಟ್ಟಿನಲ್ಲಿ ಭಾರಿ ಚಂದದ ಜೋಡಿ ಎಂದಳು ಭ್ರಮ. ಅಂದ ಚಂದ ಎಷ್ಟು ಇದ್ದರೆ ಏನಂತೆ ಭ್ರಮ, ಅದು ಜೀವನ ನಡೆಸೋದಕ್ಕೆ ಸಹಾಯ ಮಾಡಲ್ಲ. ಸುಂದರವಾದ ಜೀವನ ಕಟ್ಟಿಕೊಳ್ಳೋಕೆ ಬೇಕಾಗಿರೋದು ಬಾಹ್ಯ ಸೌಂದರ್ಯ ಅಲ್ಲ, ಆಂತರಿಕ ಸೌಂದರ್ಯ. ಇನ್ನೊಬ್ಬರನ್ನು ಗೌರವಿಸೋ ಮನಸ್ಸು ಬೇಕು, ಆದರೆ ಇದ್ಯಾವುದು ಆ ವ್ಯಕ್ತಿಗೆ ಇಲ್ಲ. ಅವಳ ಅಂತರ್ಮನ ಉಳಿಯಿತು. ಮದುವೆಗೆ ಯಾವ ತಕರಾರು ಇಲ್ಲದೆ ತನ್ನಣ್ಣ ಒಪ್ಪಿಕೊಂಡಿರುವುದನ್ನು ಕಂಡು ಮಹದಾಶ್ಚರ್ಯವಾಗಿತ್ತು ಪಾರ್ಥನಿಗೆ. ದೊಡ್ಡಮ್ಮ, ನಿಜ ಹೇಳ್ತಾ ಇದ್ದೀರಾ? ಅಣ್ಣ ನಿಜವಾಗ್ಲೂ ಈ ಮದುವೆಗೆ ಒಪ್ಪಿಗೆ ಕೊಟ್ಟ? ಅನ್ಬಿಲಿವೇಬಲ್ ಎಂದನು ಅಡುಗೆ ಕೋಣೆಯ ಕಟ್ಟೆಯ ಮೇಲೆ ಕೂತು ಕ್ಯಾರೆಟ್ ತಿನ್ನುತ್ತಿದ್ದ ಪಾರ್ಥ. ಹ್ಞೂ ಕಣೋ, ಅವನು ಮದುವೆಗೆ ಒಪ್ಪಿದ್ದು ನಿಜ, ಮದುವೆ ಆಗ್ತಾ ಇರೋದು ನಿಜ. ಬಹುಶಃ ಅವನಿಗೆ ಈಗೀಗ ಜವಾಬ್ದಾರಿ ಬರ್ತಾ ಇದೆ ಅನಿಸುತ್ತೆ ಎಂದ ನೀಲಾರವರು. ಮತ್ತೆ ನೀನು ಯಾವಾಗಲೂ ಮದುವೆ ಊಟ ಹಾಕಿಸ್ತೀಯಾ? ಯಾವುದಾದ್ರೂ ಹುಡುಗಿನ ನೋಡಿದರೆ ನನ್ನ ಹತ್ರ ಹೇಳು, ಮೇಘಶ್ಯಾಮ್ ಹತ್ರ ಮಾತಾಡಿ ಒಂದೇ ಮಂಟಪದಲ್ಲಿ ನಿನಗೂ ಮದುವೆ ಮಾಡಿಸ್ತೀನಿ ಎಂದರು ಅವನನ್ನು ಕೆಣಕುವಂತೆ. ತಿನ್ನುತ್ತಿದ್ದವನಿಗೆ ನೆತ್ತಿಗೆ ಏರಿಬಿಟ್ಟಿತು. ತಕ್ಷಣ ಅಲ್ಲೇ ಇದ್ದ ನೀರನ್ನು ಲೋಟಕ್ಕೆ ಬಗ್ಗಿಸಿಕೊಂಡು ಕುಡಿದವನು, ಸುಮ್ಮನೆ ಇರಿ ದೊಡ್ಡಮ್ಮ ನೀವು, ಮೊದಲು ಅನ್ನ ಆಗಲಿ ಆಮೇಲೆ ನಾನಾಗ್ತೀನಿ, ಸದ್ಯಕ್ಕೆ ಮದುವೆ ಪ್ಲ್ಯಾನ್ ಇಲ್ಲ ಎಂದನು ಪಾರ್ಥ. ಸರಿ ಬಿಡು, ಮದುವೆ ಆಗಲ್ಲ ಅಂತ ಇದ್ದ ನಿನ್ನ ಅಣ್ಣನೇ ಮದುವೆ ಆಗ್ತಾ ಇದ್ದಾನಂತೆ, ಇನ್ನು ನೀನು ಮದುವೆ ಆಗದಿರ್ತೀಯ ಎಂದ ಅವನ ಕಾಲು ಎಳೆದರು ನೀಲ. ಆದರೆ ಅವರಿಗೇನು ತಿಳಿದಿದೆ ವಿಧಿ ಅವನ ಜೀವನದಲ್ಲಿ ಅದೆಂತಹ ಆಟ ಆಡಲಿದೆ ಎಂದು. ಮುಂದುವರಿಯುವುದು. ಒಂದೇ ಸಮನೆ ವಾಂತಿ ಮಾಡಿಕೊಳ್ಳಲು ಶುರು ಮಾಡಿದಳು ಗಮ್ಯ. ಅದೇತಕ್ಕೋ ಹೊಟ್ಟೆಯಲ್ಲಿ ಏನೂ ನಿಲ್ಲಲಾರವು. 2-3 ಬಾರಿ ಒಂದೇ ಸಮನೆ ವಾಂತಿ ಮಾಡಿಕೊಂಡ ಪರಿಣಾಮದಿಂದ ಅವಳಿಗೆ ವಿಪರೀತ ಸುಸ್ತು ಉಂಟಾಗಿತ್ತು. ಪ್ರಯಾಸದಿಂದಲೇ ಕನ್ನಡಿಯ ಮುಂದೆ ಬಂದು ನಿಂತಳು. ಕನ್ನಡಿಯಲ್ಲೇ ತನ್ನದೇ ಪ್ರತಿಬಿಂಬ ಕಂಡು ಬೆಚ್ಚಿ ಬಿದ್ದಳು ಹುಡುಗಿ.